ನೋಡಿ ಸರ್, ಇದು ತಾರ್ ರೋಡಿಂದ ಒಂದು 1/4 ಕಿಲೋಮೀಟ್ರ್ ಆಗುತ್ತಾ, ಒಂದು ಚೈನ್ ರಸ್ತೆ. ಇಲ್ಲಿವರೆಗೂ ಇದು ತಾರ್ ರೋಡ್ಗೆ ಎಸ್ಟಿಮೇಟ್ ಆಗಿದೆ, ಮೆಟ್ಲಿಂಗ್ ರಸ್ತೆ ಆಗೈತೆ. ಇದು ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ, ಊರಿಂದ ಸ್ವಲ್ಪ ಹೊರಗಡೆ ಇದೆ. ತಾರ್ ರೋಡಿಂದ ಒಂದು 1/4 ಕಿಲೋಮೀಟ್ರು. ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳು, ಇವೆಲ್ಲ ತೋಟಗಳೆಲ್ಲ ಐತೆ. ಇವೆಲ್ಲ ಈ ರಸ್ತೆ ಏನು ಕಾಣ್ತಿದೆ, ರಸ್ತೆಗಿರುವಂಥ ಜಾಗ 7 ಎಕರೆ 8 ಕುಂಟೆ ಲ್ಯಾಂಡ್ ಒಳಗಡೆ ಹೋಗ್ತಿದೆ. ನೋಡಿ, ಒಂದು ರೋಡ್ಗೆ ಒಂದು 100-150 ಅಡಿ 120 ಅಡಿ ಬರ್ತಾ ಮುಂದುಗಡೆ ಫ್ರಂಟ್ ಒಳ್ಳೆ ವಾಸ್ತುಕೋಸ್ಕರನೇ ಇದೆ. ಸೂರ್ಯ ಹೊಟ್ಟೆ ಕಡೆಗೇ ಜಾಗ ಐತೆ. ರೋಡು ಜಮೀನು ಎಲ್ಲ ಇದೆಲ್ಲ ಮನೆಗಳೈತೆ. ಲ್ಯಾಂಡ್ ಉಳಿಸಿಲ್ಲ. ಮಣ್ಣಂತೂ ನೋಡಿ, ಇದೇ ಮಣ್ಣು ರೆಡ್ ಸಾಯಿಲು. ಒಳ್ಳೆ ವ್ಯವಸಾಯ ಮಾಡೋಕ್ಕಂತೂ ಸೂಪರಾಗಿದೆ ಜಾಗ. ಆ ಕಡೆ ರೋಡ್ಗೂ ಐತೆ, ಒಂದು ಕಡೆ ಮುಂಡ್ ರೋಡ್, ಒಂದು ಕಡೆ ತಾರ್ ರೋಡು. ಅಂದರೆ ತಾರ್ ರೋಡ್ ಕಡೆ ತಮ್ಮನ ಮಡಿಕೊಂಡಿದ್ದಾರೆ, ಮುಂಡ್ ರೋಡ್ ಕಡೆ ತಮ್ಮದಿರು ಮಡಿಕೊಂಡಿದ್ದಾರೆ. 7 ಎಕರೆ 8 ಕುಂಟೆ ಬಂದಿರುವಂಥ ಜಾಗ. ಒಳ್ಳೆ ಭಾಗಶಾಗಿ ಸ್ಕ್ವೇರ್ ಆಗಿದೆ ಜಾಗ, ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಕಡೆ ಮರಗಳು ಕಾಣ್ತೈತಲ್ಲ, ಅದೇ ತಾರ್ ರೋಡು. ಇದೇ ಜಾಗ ಏನು ಕಾಣ್ತೈತಿ, ಇದೇ ಜಾಗ ನೋಡಿ. 7 ಎಕರೆ 8 ಕುಂಟೆ. ಆ ಮನೆ ಕಾಣ್ತಾರೆ ತಾರ್ ರೋಡು. ಆ ಕಡೆ ಹಣ್ಣ ಮಡಿಕತ್ತಾ ಇದ್ದಾರೆ. ಇದು ಪಕ್ಕದ ಬೆಂಗಳೂರಿನವ್ರು ತಗೊಂಡಿದ್ದಾರೆ. ಇದೇ ಜಾಗ. ಈಗೇನು ತೋರಿಸ್ತೀನಿ, ಈ ಕಡೆಗೆ ಸೂರ್ಯ ಹುಟ್ಟೋದು. ಒಳ್ಳೆ ತೋಟ ಮಾಡ್ಕಿರೋರಂತೂ ಸೂಪರ್ ಆಗೈತೆ ಜಾಗ. 7 ಎಕರೆ 8 ಕುಂಟೆ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ ಇದೆ. ಇಲ್ಲೇ ಲೋಕಲ್ ಪಾರ್ಟ್ ಇದೆ. ಯಾರು ಬೆಂಗಳೂರವ್ರು ಯಾರು ಪರ್ಚೇಸ್ ಮಾಡಿಲ್ಲ. ಬೆಂಗಳೂರಿಂದ 112 ಕಿಲೋಮೀಟ್ರ್ ಆಗುತ್ತಾ, ಮಳವಳ್ಳಿಯಿಂದ ಒಂದು 12 ಆಗ್ಬೋದು. ತೋಟ ಮಾಡ್ಕೊಳಕ್ಕಂತೂ ನೋಡೋದೇ ತಾರ್ ರೋಡು. ಆ ಕಡೆಗೆ ಅವ್ರ ಅಣ್ಣ ಮಡಿಕತ್ತಾರಂತ ಈ ಕಡೆ ಕೊಟ್ಬಿಡ್ತಾಯಿದ್ದಾರೆ. ಮುಂಡ್ ರೋಡ್ ಕಷ್ಟೇ ಕಡೆಗೆ ಇಬ್ಬರು ಕೊಟ್ಬಿಡ್ತಾಯಿದ್ದಾರೆ. ಕುಂಟೆ 1,75,000 ಹೇಳ್ತಾರೆ, ನೆಗೋಷಿಯಬಲ್ ಆಗ್ಬೋದು.